ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಾಮಾಜಿಕ ಪಿಡುಗುಗಳು ಅದರ ಬಗ್ಗೆ ಪ್ರಬಂಧ ಪೀಠಿಕೆ. ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬುದು ಮನುಷ್ಯನ ದಾರಿದೀಪವಾಗಬೇಕಿತ್ತು. ಆದರೆ ಸ್ವಾರ್ಥ, ದುರಾಸೆ, ಅಹಂಕಾರ, ಅಸೂಯೆ ಮತ್ತು ಅಮಾನವೀಯ ಕೃತ್ಯಗಳಿಗೆ ಕೈಹಾಕಿ ಸಮಾಜದ ಪ್ರಗತಿಗೆ ಹಾಗೂ ವ್ಯಕ್ತಿತ್ವ ವಿಕಾಸನಕ್ಕೆ ಅಡ್ಡಿಯನ್ನು ಉಂಟುಮಾಡುವ ಜಾತೀಯತೆ, ಸ್ತ್ರೀ ಶೋಷಣೆ, ಅಸ್ಪೃಶ್ಯತೆ, ಜೀತ ಪದ್ಧತಿ, ಬಾಲಕಾರ್ಮಿಕ ಪದ್ಧತಿ, ಮೌಢ್ಯತೆ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆ ಮೊದಲಾದವುಗಳನ್ನು ಸೃಷ್ಟಿಸಿದನು. ಇದೇ ತಲೆತಲಾಂತರಗಳಿಂದ ಜಾತನವಾಗಿ ಬಂದಿರುವ ಸಾಮಾಜಿಕ ಪಿಡುಗುಗಳು. ವಿವರಣೆ: ಜಾತ್ಯತೀತ ರಾಷ್ಟ್ರವಾದರೂ ಜಾತೀಯತೆಗೆ ಇಲ್ಲಿ ಬರವಿಲ್ಲ. ಮೇಲು ಕೀಳೆಂಬ ಕೋಮು ಭಾವನೆ ಜನರಲ್ಲಿ ವೈಷಮ್ಯವನ್ನು ಉಂಟುಮಾಡುತ್ತಿದೆ. ಸ್ತ್ರೀ ಸಮಾನತೆ ಎಂಬ ಕೂಗು ಎಲ್ಲೆಡೆ ಕೇಳಿ ಬರುತ್ತಿದ್ದರೂ ಮದುವೆಯ ಸಂದರ್ಭದಲ್ಲಿ ಹೆಣ್ಣಿನ ಕಡೆಯವರನ್ನು ವರನ ಕಡೆಯವರು ಕೇಳುವ ವರದಕ್ಷಿಣೆ ತಪ್ಪಿಲ್ಲ. ನಂತರ ವರದಕ್ಷಿಣೆ ಕಿರುಕುಳದಿಂದ ಅದೆಷ್ಟೋ ಹೆಣ್ಣು ಮಕ್ಕಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೆಣ್ಣನ್ನು ಕೀಳಾಗಿ ಕಾಣುವ ಮನೋಭಾವ ಇಂದಿಗೂ ಇದೆ. ಜೀತ ಪದ್ಧತಿಯು ಅವ್ಯಾಹತವಾಗಿ ನಡೆಯುತ್ತಿದೆ. ಎಷ್ಟೋ ಕುಟುಂಬಗಳು ಈ ಸಂಕಷ್ಟಕ್ಕೆ ಸಿಲುಕಿ ನಲುಗಿ ಹೋಗಿವೆ. ಅಸ್ಪೃಶ್ಯತೆಯ ಬಗ್ಗೆ ಸಂವಿಧಾನಿಕ ಕಾನೂನುಗಳು ಕಟ್ಟುನಿಟ್ಟಾಗಿದ್ದರೂ ಇಂದಿಗೂ ಅಸ್ಪೃಶ್ಯತೆ ತಾಂಡವವಾಡುತ್ತಿರುವುದಕ್ಕೆ ಮೇಲ್ವರ್ಗದ ಜನರು ಕೆಳವರ್ಗದವರನ್ನು ಊರಿಂದ ಬಹಿಷ್ಕರಿಸುವ ನಿದರ್ಶನಗಳು ನಮ್ಮ ಕಣ್ಮುಂದಿದೆ. ಇಂದಿನ ಯುವ ಪೀಳಿಗೆಯು ಮದ್ಯವ್ಯಸನಿಗಳು ಮತ್ತು ಮಾದಕ ವಸ್ತುಗಳ ಸೇವನೆಗೆ ತುತ್ತಾಗಿ ತಮ್ಮ ಬದುಕನ್ನೇ ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಬಡತನವನ್ನೇ ಬಂಡವಾಳ ಮಾಡಿಕೊಂಡು ಬೆಳೆಯುತ್ತಿರುವ ಬಾಲಕಾರ್ಮಿಕ ಪದ್ಧತಿ ಈ ದೇಶಕ್ಕಂಟಿದ್ದ ಶಾಪ. ಅಮಾಯಕರ ಮಾನಸಿಕ ಶಾಂತಿಯನ್ನು ಕದಡಿ ಮೋಸಕ್ಕೆ ಗುರಿಪಡಿಸುತ್ತಿರುವ ಮೌಢ್ಯತೆ, ವಾಮಾಚಾರ ಮತ್ತು ಮೂಢನಂಬಿಕೆಗಳು, ಹೆಣ್ಣು ಭ್ರೂಣ ಹತ್ಯೆ, ದೇವದಾಸಿ ಪದ್ಧತಿ, ಭಿಕ್ಷಾವೃತ್ತಿ, ಬಾಲ್ಯ ವಿವಾಹ, ತಂಬಾಕು ಸೇವನೆ ಈ ಎಲ್ಲ ಸಾಮಾಜಿಕ ಪಿಡುಗುಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳುಗೆಡವಿ ಮನುಷ್ಯನಲ್ಲಿ ರಾಕ್ಷಸಿತನವನ್ನು ಹುಟ್ಟು ಹಾಕುತ್ತಿರುವುದು ವಿಷಾದನೀಯ. ಉಪಸಂಹಾರ: ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಬೇಕಾದ ಅಸ್ತ್ರ ಶಿಕ್ಷಣ. ಸರ್ವರಿಗೂ ಶಿಕ್ಷಣ ಹೊರತಾಗಿ ಜನಸಾಮಾನ್ಯರಲ್ಲಿ ವ್ಯಾಚಾರಿಕ ಪ್ರಜ್ಞೆ ಬೆಳೆದು ಈ ಪಿಡುಗುಗಳನ್ನು ವಿರೋಧಿಸುವ ಮನೋಭಾವ ಬೆಳೆಯುತ್ತದೆ. ಇವುಗಳಿಂದಾಗುವ ಅನಾಹುತಗಳ ಬಗ್ಗೆ ಸಮೂಹ ಮಾಧ್ಯಮಗಳ ಮೂಲಕ ಜಾಗೃತಿ ಮೂಡಿಸಬೇಕು. ಸಂವಿಧಾನಿಕ ಕಾಯ್ದೆ ಕಾನೂನುಗಳ ಮೂಲಕ ನಿಯಂತ್ರಿಸಿ ಗಾಂಧೀಜಿಯವರು ರಾಮರಾಜ್ಯ ಕನಸು ನನಸು ಮಾಡೋಣ. ಇಲ್ಲಿಗೆ ಸಾಮಾಜಿಕ ಪಿಡುಗುಗಳ ಪ್ರಬಂಧ ಮುಗಿದಿದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು ಮಕ್ಕಳೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.